ಹಾಯ್ ಫ್ರೆಂಡ್ಸ್, ಇವತ್ತೊಂದು ವೇಸ್ಟ್ ದುಪ್ಪಟದಿಂದ ಒಂದು ಟಾಪ್ ಸ್ಟಿಚ್ ಮಾಡೋಣ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದು ದುಪ್ಪಟ. ಮನೆಯಲ್ಲಿ ದುಪ್ಪಟ ಇದ್ದರೆ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಈ ರೀತಿ ಅದರಲ್ಲೇ ಏನಾದರೂ ಫ್ರಾಕ್ ಚಿಕ್ಕ ಮಕ್ಕಳಿಗೆ ಫ್ರಾಕ್ ಆಗಲಿ ಅಥವಾ ಏನಾದರೂ ಯೂಸ್ ಮಾಡ್ಬೋದು. ದುಪ್ಪಟಗಳನ್ನ ಬಿಸಾಡೋ ಬದಲು ನೋಡಿ, ಅದನ್ನು ನಾನು ಯೂಸ್ ಮಾಡಿರಲಿಲ್ಲ, ದುಪ್ಪಟ ಹಾಗೆ ಇಟ್ಬಿಟ್ಟಿದೆ. ಸೊ ಅದು ಚೆನ್ನಾಗಿತ್ತು ದುಪ್ಪಟ ಅಂಥೇಳಿ ನಾನು ಅದನ್ನು ಈಗ ಟಾಪ್ ಸ್ಟಿಚ್ ಮಾಡೋಣ ಅಂಥೇಳಿ ಒಂದು ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಅದಕ್ಕೆ 2 ಮೀಟ್ರ್ ನಾನು ಲೈನಿಂಗ್ ತೊಗೊಂಡಿದ್ದೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊತೀನಿ. ಎಷ್ಟೊಂದು ದುಪ್ಪಟಗಳಿರುತ್ತಲ್ವ, ಯಾಕೆ ವೇಸ್ಟ್ ಮಾಡೋದು ಅಂಥೇಳಿ ನಾನು ಟ್ರೈ ಮಾಡ್ತಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ನಾನು ಟ್ರೈ ಮಾಡಿದ್ದೀನಿ. ಇದನ್ನು ನಾನು 3 ದುಪ್ಪಟದಿಂದ 3 ಟಾಪ್ ಸ್ಟಿಚ್ ಮಾಡಿದ್ದೀನಿ. ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ನೋಡಿ, ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಫ್ರಂಟು ಬ್ಯಾಕು ಎರಡು ಒಂದೇ ಸಲ ಕಟ್ ಮಾಡ್ತೀನಿ. ಆಮೇಲೆ ಮತ್ತೆ ನಾನು ಶೇಪ್ ಕೊಡ್ತೀನಿ. ನೋಡಿ, ಈಗ ಲೈನಿಂಗ್ ಆಯಿತು. ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ನೋಡಿ, ಇದು ಉಳಿದಿದೆ. ಇದನ್ನು ನಾನು ಸ್ಲೀವಿಗೆ ಆಮೇಲೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ತೀನಿ. ಸ್ಲೀವಿಗೆ ಕಟ್ ಮಾಡ್ತಿಲ್ಲ. ನೋಡಿ, ಇದು ಸ್ಟಿಚ್ ಮಾಡ್ಕೊಳ್ಳೋಣ. ಟಾಪ್ ಮೇಲೆ ನಾನು ಲೈನಿಂಗ್ ಇಟ್ಟು ಅಟ್ಯಾಚ್ ಮಾಡ್ಕೊತಿದ್ದೀನಿ. ಒಂದೊಂದು ಡ್ರೆಸ್ಗೆ ತುಂಬ ಚೆನ್ನಾಗಿ ಬಂದಿರುತ್ತೆ ದುಪ್ಪಟಗಳು. ಅದನ್ನೆಲ್ಲ ಬಿಸಾಡೋ ಬದಲು ಈ ರೀತಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಚಿಕ್ಕ ಮಕ್ಕಳಿಗೆಲ್ಲ ಫ್ರಾಕ್ ಹೊಲಿಬೋದು, ಪ್ಯಾಂಟ್ ಎಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ದುಪ್ಪಟ ಬಿಸಾಡೋ ಬದಲು ಈ ರೀತಿ ಯೂಸ್ ಮಾಡ್ಕೊಳ್ಳಿ. ನೋಡಿ, ಅದನ್ನು ಸ್ಟಿಚ್ ಮಾಡ್ಕೊಂಡು ಉಲ್ಟಾ ಮಾಡಿ ಮತ್ತೆ ಸ್ಟಿಚ್ ಮಾಡ್ತಿದ್ದೀನಿ. ಉದ್ದನೂ ಬರುತ್ತೆ. ನಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದನೂ ಇರುತ್ತೆ ದುಪ್ಪಟದಲ್ಲಿ. ದುಪ್ಪಟನೂ 3 ಮೀಟರ್ ಬರ್ಬೋದಲ್ವ. ಆಲ್ಮೋಸ್ಟು 2 ಮೀಟರ್ ಇರುತ್ತೆ ದುಪ್ಪಟ. ಸಾಕಾಗುತ್ತೆ ಒಂದು ಟಾಪ್ಗೆ. ಅದು ನಾನು ಫುಲ್ ಸ್ಲೀವು ಇಟ್ಟು ಹೊಲಿತಾ ಇದ್ದೀನಿ. ನೋಡಿ, ಫ್ರಂಟ್ ಹೊಲಿದೆ, ಈಗ ಬ್ಯಾಕ್ ಹೊಲಿತಾ ಇದ್ದೀನಿ. ಫಸ್ಟು ಮೇನ್ ಫ್ಯಾಬ್ರಿಕ್ಗೆ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಬಿಡೋಣ. ಮೇನ್ ಫ್ಯಾಬ್ರಿಕ್ಕಿಂತ ಲೈನಿಂಗು ಒಂದು ಸ್ವಲ್ಪ ಕಡಿಮೆ ತಗೋಬೇಕು. ನೋಡಿ, ಪೂರ್ತಿ ಅಟ್ಯಾಚ್ ಮಾಡಿಕೊಂಡೆ. ಈಗ ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ಕಟ್ ಮಾಡ್ಕೊಬಿಡೋಣ. ನೋಡಿ, ಇದು ನಾನು ಸ್ಲೀವ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದು ಕಟ್ ಮಾಡಿದ್ದೀನಿ, ಅಷ್ಟು ತೋರಿಸ್ಲಿಲ್ಲ. ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಸ್ಲೀವೆಲ್ಲ ಅಟ್ಯಾಚ್ ಆದಮೇಲೆ ಡಬಲ್ ಸ್ಟಿಚ್ ಹಾಕ್ಕೋತಿದ್ದೀನಿ.
ಕಡೆಯೂ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ನೀಟಾಗಿ ಕಟ್ ಮಾಡ್ಕೊತಿದ್ದೀನಿ. ಸೈಡ್ ಅಷ್ಟೇ ಸೈಡೂ ನೀಟಾಗಿ ಮಡ್ಚ್ಕೊಂಡು ಅದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ವಿಡಿಯೋ ಸ್ವಲ್ಪ ಫಾಸ್ಟ್ ಇದೆ ಫ್ರೆಂಡ್ಸ್. ಸೊ ನೋಡಿ ಫೈನಲಾಗಿ ಈ ರೀತಿ ಬಂದಿದೆ ಸ್ಲೀವ್ಗೆ ಈ ಥರ ಈ ಕಡೆ ಹಾಕಿದ್ದೀನಿ ನೋಡಿ. ಒಂದು ದುಪ್ಪಟದಿಂದ ಈಸಿಯಾಗಿ ಎಷ್ಟು ಚೆಂದ ಟಾಪ್ ಹೊಲಿಬೋದು ಅಂತ. ಸೊ ದುಪ್ಪಟನ ಬಿಸಾಡೋ ಬದಲು ಅದನ್ನೇ ಒಂದು ಟಾಪ್ ರೀತಿ ಅಥವಾ ಚಿಕ್ಕ ಮಕ್ಳಿಗೆ ಫ್ರಾಕ್ ಲಂಗ ರೀತಿ ಹೊಲ್ಕೊಡ್ಬೋದಲ್ವ. ಸೊ ಇಷ್ಟ ಆದರೆ ನೀವು ಈ ರೀತಿ ಮಾಡಿ ಸ್ಟಿಚ್ ಮಾಡಿ. ವಿಡಿಯೋ ಹೇಗೆ ಅನಿಸ್ತು ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಮನೆಯಲ್ಲೂ ದುಪ್ಪಟ ಇದ್ದರೆ ಬಿಸಾಡಬೇಡಿ. ನೋಡಿ ಈ ರೀತಿ ಯೂಸ್ ಮಾಡಿಕೊಡಿ. ಯಾವ ರೀತಿ ಬಂದಿದೆ ಟಾಪು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.